So hi guys, let us learn English today. Today we are going to learn three sentences. ಇವತ್ತು ನಾವು ಮೂರು ಸೆಂಟೆನ್ಸಸ್ ಗಳನ್ನ ಕಲಿಯುತ್ತೇವೆ. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ನೋಡಿ, ನಿನ್ನೆ ನೀನು ಕಾಲೇಜ್ಗೆ ಹೋಗಿದ್ದೆಯಾ? ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳುತ್ತಾರೆ? ಸೊ ಡಿಡ್ ಯು ಗೋ ಟು ಕಾಲೇಜ್ ಯೆಸ್ಟರ್ಡೇ? ನಿನ್ನೆ ನೀನು ಕಾಲೇಜ್ಗೆ ಹೋಗಿದ್ದೆಯಾ? ಈ ತರ ಕೇಳುತ್ತಾರೆ. ಆನ್ಸರ್ ನಲ್ಲಿ ಎಸ್ ಐ ವೆಂಟ್ ಟು ಕಾಲೇಜ್ ಯೆಸ್ಟರ್ಡೇ. ಹಾ, ನಾನು ನಿನ್ನೆ ಕಾಲೇಜ್ಗೆ ಹೋಗಿದ್ದೆ. ಇದು ಪಾಸ್ಟ್ ಟೆನ್ಸ್ ಇದೆ ನೋಡಿ. ಒಂದ್ಸಲ ರಿಪೀಟ್ ಮಾಡ್ತೀನಿ. ಡಿಡ್ ಯು ಗೋ ಟು ಕಾಲೇಜ್ ಯೆಸ್ಟರ್ಡೇ? ನಿನ್ನೆ ನೀನು ಕಾಲೇಜ್ಗೆ ಹೋಗಿದ್ದೆಯಾ? ಎಸ್ ಐ ವೆಂಟ್ ಟು ಕಾಲೇಜ್ ಯೆಸ್ಟರ್ಡೇ. ಹಾ, ನಿನ್ನೆ ನಾನು ಕಾಲೇಜ್ಗೆ ಹೋಗಿದ್ದೆ. ಲೆಟ್ ಅಸ್ ಟಾಕ್ ಅಬೌಟ್ ಪ್ರೆಸೆಂಟ್. ಪ್ರೆಸೆಂಟ್ ನಲ್ಲಿ ಯಾವ ತರ ಕೇಳುತ್ತಾರೆ? ನೀನು ದಿನಾಲು ಕಾಲೇಜ್ಗೆ ಹೋಗುತ್ತೀಯಾ? ಡು ಯು ಗೋ ಟು ಕಾಲೇಜ್ ಎವ್ರಿ ಡೇ? ಆನ್ಸರ್ ನಲ್ಲಿ ಎಸ್ ಐ ಗೋ ಟು ಕಾಲೇಜ್ ಎವ್ರಿ ಡೇ. ಹಾ, ನಾ ದಿನಾಲು ಕಾಲೇಜ್ಗೆ ಹೋಗುತ್ತೇನೆ. ಇದೇ ನಾವು ಫ್ಯೂಚರ್ ನಲ್ಲಿ ಯಾವ ತರ ಕೇಳಬೇಕು? ನೀನು ನಾಳೆ ಕಾಲೇಜ್ಗೆ ಹೋಗುವೆಯಾ? ವಿಲ್ ಯು ಗೋ ಟು ಕಾಲೇಜ್ ಟುಮಾರೋ? ಹಾ, ನಾನು ನಾಳೆ ಕಾಲೇಜ್ಗೆ ಹೋಗುವೆನು. ಎಸ್ ಐ ವಿಲ್ ಗೋ ಟು ಕಾಲೇಜ್ ಟುಮಾರೋ. ಸೊ ಐ ವಿಲ್ ರಿಪೀಟ್ ಇಟ್ ಫಾರ್ ಯು ಗೈಸ್. ಇದು ಒಂದ್ಸಲ ರಿಪೀಟ್ ಮಾಡ್ತೀನಿ ನಾನು ಎಲ್ಲವನ್ನ. ಸೊ ನಿನ್ನೆ ನೀನು ಕಾಲೇಜ್ಗೆ ಹೋಗಿದ್ದೆಯಾ? ಯಾವ ತರ ಕೇಳಬೇಕು? ಡಿಡ್ ಯು ಗೋ ಟು ಕಾಲೇಜ್ ಯೆಸ್ಟರ್ಡೇ? ಹಾ, ನಾನು ನಿನ್ನೆ ಕಾಲೇಜ್ಗೆ ಹೋಗಿದ್ದೆ. ಇದು ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳುತ್ತಾರೆ? ಎಸ್ ಐ ವೆಂಟ್ ಟು ಕಾಲೇಜ್ ಯೆಸ್ಟರ್ಡೇ. ಆಮೇಲೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ನೀನು ದಿನಾಲು ಕಾಲೇಜ್ಗೆ ಹೋಗುತ್ತೀಯಾ? ಡು ಯು ಗೋ ಟು ಕಾಲೇಜ್ ಎವ್ರಿ ಡೇ? ಹಾ, ನಾನು ದಿನಾಲು ಕಾಲೇಜ್ಗೆ ಹೋಗುತ್ತೇನೆ. ಎಸ್ ಐ ಗೋ ಟು ಕಾಲೇಜ್ ಎವ್ರಿ ಡೇ. ಇದೇ ನಾವು ಫ್ಯೂಚರ್ ನಲ್ಲಿ ಮಾತಾಡ್ಬೇಕಂದ್ರೆ, ನೀನು ನಾಳೆ ಕಾಲೇಜ್ಗೆ ಹೋಗುವೆಯಾ? ವಿಲ್ ಯು ಗೋ ಟು ಕಾಲೇಜ್ ಟುಮಾರೋ? ಎಸ್ ಐ ವಿಲ್ ಗೋ ಟು ಕಾಲೇಜ್ ಟುಮಾರೋ. ಹಾ, ನಾನು ನಾಳೆ ಕಾಲೇಜ್ಗೆ ಹೋಗುವೆನು. ಲೈಕ್ ದಿಸ್, ಇಫ್ ಯು ವಾಂಟ್ ಟು ಲರ್ನ್ ಇಂಗ್ಲಿಷ್, like on the daily basis, what sort of activities we are doing, if you want to convey those things, so we have to make use of simple present tense. ನೋಡಿ, ನಾವು ದಿನಾಲು ಏನ್ ಮಾತಾಡ್ತೀವಿ ಅದನ್ನ ಮಾತಾಡ್ಬೇಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡುತ್ತೇವೆ. ಒಂದು ಪಾಸ್ಟ್ ಹೋಗಿದ್ದು, ಒಂದು ಪ್ರೆಸೆಂಟ್ ಇವಾಗಿದ್ದು, ಒಂದು ಫ್ಯೂಚರ್ ಮುಂದೆ ಬರುವುದು. So if you like to learn English like this, so please do subscribe to my channel. Thank you so much.